ಖುಷಿ ಆಗುತ್ತೆ. ನನಗೂ ಫಸ್ಟ್ ಟೈಮ್ ನೋಡಿದ್ದು ಫ್ಯಾನ್ಸ್ ಜೊತೆಗೆ ಇಡೀ ಪ್ರಿವ್ಯೂ ನೋಡಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದು ನೋಡಿದ್ದು. ಎಕ್ಸೈಟ್ಮೆಂಟ್ ಆಗಿದೆ, ಯಾಕಂದರೆ ಇಡೀ ಸಿನಿಮಾ ಈಗ ಕ್ಯೂರಿಯಾಸಿಟಿ. ನಾನು ನನ್ನ ಸಿನಿಮಾನೇ ಅಂತಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೀನಿ, ಬೋರ್ ಆದರೆ ಬೋರ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ನನ್ನ ಸಿನಿಮಾ ಅಂತ ಹೇಳ್ತಿಲ್ಲ, ಒಂದು ಆಡಿಯನ್ ಆಗಿ ನಾನು ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಸಿನಿಮಾ ನೋಡಿದಾಗ. ಬಿಕಾಸ್ ಎಲ್ಲೂ ಆ ಸಸ್ಪೆನ್ಸ್ನ ಬಿಟ್ಕೊಟ್ಟಿಲ್ಲ, ಥ್ರಿಲ್ಲರ್ ಇದೆ ಮೂವಿ ಆ್ಯಂಡ್ ಕ್ಯೂರಿಯಾಸಿಟಿ ಮೂಡಿಸುತ್ತೆ, ಅದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಸ್ಟಾರ್ಟಿಂಗಿಂದ ಸಂಜೆ ಲಾಸ್ಟ್ವರೆಗೂ ಒಂದು ಕ್ಯೂರಿಯಾಸಿಟಿ ಇಂಪಾರ್ಟೆಂಟ್. ಆ ಕ್ಯೂರಿಯಾಸಿಟಿ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ. ಸೊ ಖಂಡಿತ ಬನ್ನಿ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ಬಿಡು ಮಾಡಿಕೊಂಡು ಸಿನಿಮಾ ನೋಡಿ. ಹೆಣ್ಮಕ್ಳು ನೋಡಲೇಬೇಕು ಅಂತ ಎಸ್ ಡೆಫಿನೆಟ್ಲಿ ಹೆಣ್ಮಕ್ಳು ನೋಡಲೇಬೇಕು. ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಕೂಡ ನೋಡಬೇಕಾಗಿರೋಂಥ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಎಲ್ಲ ಮೋಸ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು, ಅಥವಾ ಯಾವ ರೀತಿ ಗಂಡ್ಮಕ್ಳು ಮೋಸ ಹೋಗ್ತಾ ಇದ್ದಾರೆ, ಹೇಗೆ ಅವೇರ್ನೆಸ್ಸಿಂದ ನಾವು ಕಾಪಾಡ್ಕೋಬೋದು ನಮ್ಮನ್ನ ನಾವು ಅನ್ನೋದನ್ನ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ. ಎಸ್, ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಆಫ್ಟರ್ ಬಿಗ್ ಬಾಸ್ ಇದು ಫಸ್ಟ್ ರಿಲೀಸ್ಗೆ ತುಂಬ ಎಲ್ಲರೂ ವಿಜುವಲ್ಸ್ ಆಗ್ತಿದ್ದು, ಚಪ್ಪಾಳೆ ಹೊಡ್ತಿದ್ದು, ಎಂಟ್ರಿನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ನೋಡೋಕ್ಕೆ ಆಲ್ಮೋಸ್ಟ್ ತುಂಬ ಇನ್ನೋಸೆಂಟ್ ಈ ಥರ ಕಾಣಿಸ್ತೀನಿ ಸಾಫ್ಟಾಗಿ. ಬಟ್ ಈ ಸಿನಿಮಾದಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ರಿಪೋರ್ಟರ್ ತುಂಬ ಸೀರಿಯಸ್ ಆಗಿ ಕ್ರೈಮ್ನ ರಿಪೋರ್ಟ್ ಮಾಡ್ತಾ ಇರ್ತೀನಿ. ನೀವು ಬಂದು ಸಿನಿಮಾದಲ್ಲಿ ನೋಡಬೇಕು ನನ್ನ ಪಾತ್ರ ಹೇಗಿದೆ ಅಂತ. ಆ್ಯಂಡ್ ಒಟ್ಟಾರೆ ಸ್ಕ್ರೀನ್ ಪ್ಲೇ ಸಕ್ಕದಾಗಿದೆ, BGM ಸಕ್ಕದಾಗಿದೆ, ರೆಕಾರ್ಡಿಂಗ್ ಸಕ್ಕದಾಗಿದೆ, ಎಲ್ಲ ಫೈಟಿಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಮುಂಚೆ ಸಿನಿಮಾ ನೋಡಿದ್ದೆ, ಬಟ್ ಅವಾಗ ನೋಡಿದ್ದಕ್ಕೂ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗಲೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರೇ ನಮ್ಮ ಡೈರೆಕ್ಟರು, ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ನರೇಟ್ ಮಾಡಿದ್ದಾರೆ. ಏನಂತಂದರೆ ಒಂದು ಸೋಷಿಯಲ್ ಅಂದರೆ ಜನಕ್ಕೆ ಒಂದು ಸಮಾಜದಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದನ್ನು ತುಂಬ ಚೆನ್ನಾಗಿ. ಎಲ್ಲಿ ಕಂಡಿದ್ದೀರಿ ಸ್ಟೋರಿ ನೀವು? ಮೇಡಮ್ ಎಲ್ಲ ಮೀಡಿಯಾದವರು ಹಾಕೋ ಪಬ್ಲಿಕೇಶನ್ ಮೇಡಮ್, ಅದು ಅವ್ರದ್ದೇ. ಎಸ್, ನಾನೇ ಇನ್ವೆಸ್ಟಿಗೇಟ್ ಮಾಡೋದು ತುಂಬ ಅಂದರೆ ಆಲ್ಮೋಸ್ಟ್ ನಿಮ್ಗಳ ಲೈಫಲ್ಲೂ ಆಗಿರುತ್ತೆ, ನಮ್ಮ ಸುತ್ತಮುತ್ತಲೂ ನಡೆದಿರುತ್ತೆ. ಆ ಥರ ಘಟನೆಗಳನ್ನೇ ನಾವು ಒಂದು ನೀಟಾಗಿ ತೋರಿಸಿದ್ದೀವಿ. ಹೆಂಗೆ ಹುಷಾರಾಗಿರಬೇಕು ಅನ್ನೋದನ್ನು ಕೂಡ ಒಂದು ಬ್ಯೂಟಿಫುಲ್ಲಾಗಿ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ 3 ಜನ ಮೆಚ್ಚಿದ್ರು ಸರ್. ಈ 3 ಜನ ಒಂದೇ ಫ್ರೇಮಲ್ಲಿ ಕಾಣಿಸ್ತಾ ಇದ್ರು. 7 ಜಡೆ ಒಂದು ಕಡೆ ಇದ್ರೆ ನಡೆಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಗಿತ್ತು ಸ್ಕ್ರೀನ್ ಪ್ಲೇ? ಸ್ಕ್ರೀನ್ ಪ್ಲೇ ತುಂಬಾ ಯೂನಿಕ್ ಆಗಿದೆ. ಅಂದರೆ ಫಸ್ಟ್ ಹಾಫ್ ಒಂಥರ ತೊಗೊಂಡೋದ್ರೆ ಸೆಕೆಂಡ್ ಹಾಫೇ ಬೇರೆ ಥರ ತೊಗೊಂಡೋಗುತ್ತೆ. ಆ್ಯಂಡ್ 3 ಜನ ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀವಿ, ಯಾರ ಪಾತ್ರ ಏನಿದೆ, ಯಾರು ಇನ್ನೋಸೆಂಟು, ಯಾರು ಆ್ಯರೋಗೆಂಟ್ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಬಿಕಾಸ್ ನಾನು ಹೇಳ್ಬಿಟ್ರೆ ಸ್ಟೋರಿ ರಿವೀಲ್ ಆಗಿಬಿಡುತ್ತಲ್ಲ. ಬಟ್ ಬಿಗ್ ಬಾಸ್ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು 3 ಜನ ಒಟ್ಟಿಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊತಿರ್ಬೇಕಾದ್ರೆ, ಅಂದರೆ ಬಿಫೋರ್ ಬಿಗ್ ಬಾಸ್ ನಾವು ಇದನ್ನು ಶೂಟ್ ಮಾಡಿದ್ದು. ಸೊ ಆಫ್ಟರ್ ಬಿಗ್ ಬಾಸ್, ಬಿಫೋರ್ ಬಿಗ್ ಬಾಸ್ ತುಂಬಾ ಲೈಕ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಲೈಫ್ಗಳಲ್ಲಿ. ಅವಾಗ ನಾವು ಈ ಥರ ಇಮ್ಯಾಜಿನ್ ಮಾಡಿರಲಿಲ್ಲ. ಇವಾಗೆಲ್ಲ ಒಟ್ಟಿಗೆ ಆ ಒಂದು ದೊಡ್ಡ ಮನೆಗೆ ಹೋಗಿ ಬಂದಮೇಲೆ ಇವಾಗ ಸಿನಿಮಾ ರಿಲೀಸ್ ಆಗ್ತಿದ್ದಾಗ ಇವಾಗ ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಇಟ್ಸ್ ಲೈಕ್ ನೈಸ್. ತುಂಬಾ ಇಂಪಾರ್ಟೆಂಟು. ಆ್ಯಕ್ಚುಲಿ ನನ್ನೊಬ್ಬಂಗಲ್ಲ, ಇಡೀ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ, ಆರ್ಟಿಸ್ಟ್ಗೆ, ಪ್ರತಿಯೊಬ್ಬರಿಗೂ ತುಂಬ ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ. ಅಂದರೆ ಎಲ್ಲೂ ಆಡಿಯನ್ಸಿಗೆ ಬೇಜಾರಾಗಬಾರ್ದು, ಅವ್ರಿಗೆ ತುಂಬ ಮೆಸೇಜ್ ಹೇಳಬಾರ್ದು, ಕಮರ್ಷಿಯಲ್ ಆಗಿರಬೇಕು, ಪ್ರತಿಯೊಂದನ್ನು ಯೋಚನೆ ಮಾಡಿದಂಥ ಸಿನಿಮಾ. ನೀವು ಥಿಯೇಟ್ರಿಗೆ ಬರೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ನಿಮಗೆ ಅದಕ್ಕೆ ಅದನ್ನು ಜಸ್ಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಇವ್ರು ನಮ್ಮ DOP ನವೀನ್ ಸರ್ ಅಂತ ಹೇಳ್ಬಿಟ್ಟು ಇವ್ರು ಮಾಡಿರೋ ಕ್ಯಾಮ್ರಾ ವರ್ಕೆ ನಿಮಗೆ ಥಿಯೇಟ್ರಲ್ಲಿ ಕಾಣಿಸೋದು ಅದೊಂದು. ನೆಕ್ಸ್ಟ್ ಇವ್ರು ನಮ್ಮ BGM, ಈಗ ಇಲ್ಲಿ ಬಂದಿರೋರೆಲ್ಲರೂ BGM ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ BGM ಮ್ಯೂಸಿಕ್ ಏನೇ ನೀವು ಕೇಳಿಸೋರು ಸಿನಿಮಾದಲ್ಲಿ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಆಸಿಫ್ ಸರ್ ಆ್ಯಂಡ್ ಅರವಿಂದ್ ಸರ್. ಇದು ನನ್ನ ಟೆಕ್ನಿಕಲ್ ಟೀಮ್. ನಾನು ಇನ್ನೂ ತುಂಬ ಜನ ಇದ್ದಾರೆ ಇದರಲ್ಲಿ. ಸೊ ಬೇಸಿಕಲಿ ಇವ್ರು ಪಿಲ್ಲರ್ ಆಗಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಎಸ್, ಓಕೆ ಸರ್. ಅನುಷಾ ಮತ್ತು ಧರ್ಮ ಸರ್ 3 ಜನ ಒಟ್ಟಿಗೆ ಸೇರಿಸಿದ್ದೆ ಸರ್. ಆ್ಯಕ್ಚುಲಿ ಸ್ಕ್ರಿಪ್ಟ್ ಎಲ್ಲರನ್ನೂ ಸೇರಿಸಿದೆ. ಫಸ್ಟು ನನಗೆ ವೆಂಕಟೇಶ್ ಮೂರ್ತಿ ಸರ್ ಪ್ರೊಡ್ಯೂಸರ್, ಅವ್ರು ಸಿಕ್ಕಿದ್ದು. ಅವ್ರ ಮುಖಾಂತರನೇ, ಅವರು ಚಾಣಾಕ್ಷ ಅಂತ ಹಿಂದೆ ಸಿನಿಮಾ ಮಾಡಿದರು, ಅದ್ರ ಮುಖಾಂತರ ನೆಕ್ಸ್ಟ್ ನನಗೆ ಸಿಕ್ಕಿದೆ ಧರ್ಮ ಸರ್ ಆದಮೇಲೆ ನೆಕ್ಸ್ಟ್ ನಾವು ಹೀರೋಯಿನ್ ಯಾರನ್ನ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಾಗ ಆ ಒಂದು ಕ್ಯೂಟ್ ಫೇಸ್ ಬೇಕಾಗಿದ್ದು ಸರ್. ಅಂದರೆ ಆಡಿಯನ್ಸಿಗೆ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅನ್ನೋ ಜಸ್ಟಿಫಿಕೇಷನ್ ಸಿಗಬೇಕಾಯಿತು. ಹಂಗೆ ಸಿಕ್ಕಿದ್ದವರೇ ನಾವು ಅನುಷಾ ರೈ ಮೇಡಮು. ಅದಾದಮೇಲೆ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಅದನ್ನು ನಮ್ಮ ರಿಷಾ ಮೇಡಮ್ ಅವ್ರು ಕ್ಯಾರಿ ಮಾಡಿದ್ದಾರೆ. ನಮ್ಮ ಲಕ್ ಏನಂತಂದ್ರೆ ಅವರೆಲ್ಲರೂ ಬಿಗ್ ಬಾಸ್ಗೆ ಹೋಗ್ಬಿಟ್ಟೆ ಬಂದರು. ಶೂಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲ ಶೂಟಿಂಗಲ್ಲಿ ಇದ್ದರು. ನೆಕ್ಸ್ಟ್ ಹಂಗೆ ಬಿಗ್ ಬಾಸು ಸ್ವಲ್ಪ ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ತು ಸರ್ ನಮ್ಮ ಸಿನಿಮಾ. ಸರ್, ಆಡಿಯನ್ಸ್ಗೆ ಹೇಳೋದಿಷ್ಟೇ, ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳೆದ್ರೇ ತುಂಬ ಜನ ನಮ್ಮಂಥ ಟೆಕ್ನಿಷಿಯನ್ಸ್ ಬರ್ತಾರೆ. ಸೊ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಥಿಯೇಟ್ರಿಗೆ ಬನ್ನಿ, ನೋಡಿ ಸರ್. ಥ್ಯಾಂಕ್ ಯು.